ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸತ್ಯ ಮಿಥ್ಯ ದೇವ್ರಿಗೆ ಗೊತ್ತು, ನಮ್ದೇನಿದ್ರು ನ್ಯಾಯ ಸುತ್ತು. ಹತ್ತು ಹತ್ತು ಗೋಳಾಡಿದ್ರು ಗುಟ್ಟು ಬೀಳೋಲ್ಲ. ನಮ್ಗೆ ಕಷ್ಟ ಇಲ್ಲ ನಷ್ಟ, ಕಾಲು ಎಳೆಯೋದ್ ನಮ್ಗೆ ಇಷ್ಟ. ತಿದ್ದಿ ತಿದ್ದಿ ಬುದ್ಧಿ ಹೇಳೋದ್ ನಮ್ಗೆ ಗೊತ್ತಣ್ಣ. ತಿದ್ದಿ ತಿದ್ದಿ ಬುದ್ಧಿ ಹೇಳೋದ್ ನಮ್ಗೆ ಗೊತ್ತಣ್ಣ. ನಾವು ಸ್ವಲ್ಪ ಕಿರಿಕೋ ಗುರು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಂದ್ರೆ ತುಂಬಾ ವರ್ಷದಿಂದ ಇಲ್ಲೇ ವ್ಯಾಪಾರ ಮಾಡ್ತಾ ಇದ್ರಿ? ಒಂದು 26-27 ವರ್ಷ. ನಿಮ್ದು ಹೆಸರೆಂತ? ಶಾಂತರಾಮ ಫುಲ್ ಹೆಸರು. ಆಧಾರ್ ಕಾರ್ಡ್ ಅಲ್ಲಿ ಏನಿದೆ? ಆಧಾರ್ ಕಾರ್ಡ್. ಆಧಾರ್ ಕಾರ್ಡ್ ಅಲ್ಲಿ ನಮ್ಗೆ ನಾವು ಈ ಡಿಸಿ ಆಫೀಸ್ ಇಂದ ಬಂದಿದ್ವಿ. ಇಲ್ಲಿ ಮೊದ್ಲೊಬ್ರು ಹಣ್ಣಿನ ಅಂಗಡಿ ಮಾಡ್ತಾ ಇದ್ರು ಮರ, ಅಲ್ಲಿ ಅವ್ರಿಲ್ಲ, ಅವ್ರನ್ನ ನೋಡ್ದೆ ನಾನು. ಅಂದ್ರೆ ನಮ್ ಸಂತೆ ವ್ಯಾಪಾರ ಅಲ್ಲ. ಒಂದು ಊರ್ ಮನೆಯವ್ರ ಉಂಟಲ್ಲ, ಊರ್ ಮನೆಯವರಲ್ಲ ಮರ, ಒಂದು ವ್ಯಾಪಾರ ಮಾಡಂದ ನಮ್ ಸಂತೆ ವ್ಯಾಪಾರ. ಅಕಾಲ ಪೇ ತರಬೇ ವ್ಯಾಪಾರ ಮಾಡೋದು ಅಷ್ಟೇ. ಆಧಾರ್ ಕಾರ್ಡ್ ಅಂದ್ರೆ ನಮ್ಗೆ ಡಿಸಿ ಆಫೀಸ್ ಇಂದ ಒಂದು ಗೌರ್ಮೆಂಟ್ ಇಂದ ಸವಲತ್ತಿದೆ, ಬೀದಿ ಬದಿ ವ್ಯಾಪಾರಸ್ಥರ ಕಲ್ಯಾಣ ನಿಧಿ ಅಂತ. ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅಂತ ಹೇಳಿ ಫೋನ್ ಮಾಡಿ ಕೇಳಿದ್ರು ತೊಂದ್ರೆ ಇಲ್ಲ. ಏನು ಉಂಟಾ? ಕೊಡಿ. ಅವ್ರದ್ದೆಲ್ಲ ಫಾರ್ಮ್ ಫಿಲ್ಅಪ್ ಮಾಡಿದ್ರೆ ನೀವು? ಹಣ್ಣು ಒಳ್ಳೆ ಇತ್ತಲ್ಲ? ಹಣ್ಣು ಚೆನ್ನಾಗಿದೆ, ತೊಂದ್ರೆ ಇಲ್ಲ. ಬಟ್ ಏನ್ ಗೊತ್ತಾ, ಅಂಗಡಿಯವರಿಗೆಲ್ಲ ವ್ಯವಸ್ಥೆ ಇರ್ತದೆ. ಈ ಬೀದಿ ಬದಿ ವ್ಯಾಪಾರಸ್ಥರಿಗೆ ಲೈಸೆನ್ಸ್ ಸ್ವಲ್ಪ ಪಟ ತಗೊಂಬಲ್ಲ. ಎಂತ ಲೈಸೆನ್ಸ್ ಇದೆ ನಿಮ್ ಗಾಡಿ? ಟ್ರೈನ್ ಲೈಸೆನ್ಸ್? ಆಧಾರ್ ಕಾರ್ಡ್ ನಂಬರ್ ಕೊಡೋದು ಅವಳಿ. ಅಲ್ಲ, ನಮ್ದು ಇದು ಆ್ಯಪಿಗೆ ಹಾಕಿ ಸ್ಕ್ಯಾನ್ ಮಾಡಿ ನೋಡಿ ಎಷ್ಟು ಬರ್ತದೆ ನೋಡಿ. ಎಷ್ಟು ವರ್ಷ ಆಪ್ ನಾವು ಸಿಸ್ಟಮ್ ಅಲ್ಕೊಂಬ, ಇವರಿಗೆ ಫೋನ್ ಮಾಡುತ್ತೆ, ನಂಬರ್ ತಗೊಂಬ. ನೀವಿಲ್ಲಿ ಇದು ಪಂಚಾಯತ್ ಪಟ್ಟಣ ಪಂಚಾಯತ್ ಗೋವಿಂದ ಇವ್ನು ನಂಬಿದ್ರೆ ಮಾತ್ರ ಪಂಚಾಯತ್ ಅಲ್ಲಿ ಹೇಳಿದ್ರಲ್ಲ, ಈ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ ಆಯ್ತಾ? ಪಂಚಾಯತ್ ಬಂದಿದ್ರು ಕಾರ್ ತಗೊಂಡು, ತೊಂದ್ರೆ ಇಲ್ಲ ವ್ಯಾಪಾರ ಮಾಡು ಅಂದ್ರೆ ನನ್ಗೆ ಬಂದ್ ಹೇಳ್ತಾರೆ. ನಾನೇನ ತಲೆಯಾಗ ಹಾಕೊಳ್ಳೋದಿಲ್ಲ ಅಂತ ಹೇಳಿದ್ರು ಪಂಚಾಯತ್. ನಾ ತಲೆಯಾಗ ಹಾಕೊಳ್ಳೋದಿಲ್ಲ, ನೀನು ವ್ಯಾಪಾರ ಮಾಡು. ಇಲ್ಲ ಇದೇನ್ ಗೊತ್ತಾ, ಬೀದಿ ಬದಿ ವ್ಯಾಪಾರಸ್ಥರ ಕಲ್ಯಾಣ ನಿಧಿ ಅಂತ ಗೌರ್ಮೆಂಟ್ ಕಡೆಯಿಂದ 10,000 ರೂಪಾಯಿ ಬರ್ತದೆ ನಿಮ್ಗೆ. ಆಧಾರ್ ಕಾರ್ಡ್ ನಂಬರ್ ಅಲ್ಲಿ ಅಕೌಂಟ್ ನಂಬರ್ ಲಿಂಕ್ ಆಗಿರ್ತದೆ, ಲಿಂಕ್ ಉಂಟು, ನಿಮ್ಗೆ ಬರ್ತದೆ ಆಯ್ತಾ. 10,000 ರೂಪಾಯಿ ಬರ್ತದೆ. ಬಟ್ ನೀವು 3 ವರ್ಷ, ಇನ್ನೂ 2 ವರ್ಷ ನೀವು ಕಂಟಿನ್ಯೂ ವ್ಯಾಪಾರ ಮಾಡ್ಕೊಂಡೇ ಇದ್ದಿದ್ರೆ, ಈ ಊರ ಈ ಸರೌಂಡ್ ಅಲ್ಲಿ ಉಡುಪಿ ಜಿಲ್ಲೆ ಒಳಗಡೆ ನೀವು ವ್ಯಾಪಾರ ಮಾಡ್ಕೊಂಡು ಬೀದಿ ವ್ಯಾಪಾರ ಮಾಡ್ಕೊಂಡೇ ಇದ್ದೀನಿ ಅಂತಂದ್ರೆ, APMC ಮಾರ್ಕೆಟ್ ಚೀಟಿ ಉಂಟು, ಅದು ಕೊಡ್ಬೇಕಾ? ಬೇಡ ಅದೆಲ್ಲ ಬೇಡ. ದುಡ್ಡು ಕಟ್ಟಿತ್ತು ಶಾಂತಪ್ಪ ಅಲ್ಲ, ಶಾಂತರಾಮ ಅಲ್ಲ? ಶಾಂತಪ್ಪ. ಅವ್ರ ಹೆಸರು ಮೊನ್ನೆದೆಲ್ಲ ಆಯ್ತಲ್ಲ ಈಗ. ಇರೋದಿಲ್ಲಿ ಗೋಪಾಲಕೃಷ್ಣ ಶಾಂತಪ್ಪ ಅಲ್ಲ ಸರ್? ಶಾಂತಪ್ಪ. ಡೇಟ್ ಆಫ್ ಬರ್ತ್ ಹೇಳಿ ಇದ್ರಲ್ಲಿ. 1976. ಶಾಂತಪ್ಪ ಅಲ್ಲ? ಪುರುಷ ಅಲ್ಲ, ಮಹಿಳೆ ಅಲ್ಲ. ಶಾಂತ ಪುರುಷ. ಮೇಲ್ ಮೇಲ್ ಪುರುಷ ಬರ್ಕಂಡಿ, ಪುರುಷ ಹೌದು. ಆಮೇಲೆ ಇದು ಇಲ್ಲಿ ಸಾಲಿಗ್ರಾಮ ಅಲ್ಲ ಇದು? ತಾಯಿ ಹೆಸರು ಮಲ್ಲಮ್ಮ. ದೇವಿಕಮ್ಮ ಹೆಸರು ಚೇಂಜ್ ಮಾಡಿದಾರೆ. ದೇವಿಕಮ್ಮ. ಓಕೆ, ಇದು ಲೊಕೇಶನ್ ಎಲ್ಲಿ ಬರುತ್ತೆ ನೋಡಿ. ಲೊಕೇಶನ್ ಸಾಲಿಗ್ರಾಮ ಪಟ್ಟಣ ಪಂಚಾಯತಿ ಬರುತ್ತದೆ. ಲೊಕೇಶನ್ ಇದು ಕರೆಂಟ್ ಲೊಕೇಶನ್ ಬೇಕಲ್ಲ ಈಗ? ಕರೆಂಟ್ ಲೊಕೇಶನ್ ನಿಯರ್ ನರಸಿಂಹ ದೇವಸ್ಥಾನ. ಅಂತಾರೆ ಇವನನ್ನ ಗೋವಿಂದ ಇವನ್ ನಂಬಿದ್ರೆ ಮಾತ್ರ. ನಾಳೆ ಪಂಚಾಯತಿಂದ
ವೆರಿಫಿಕೇಶನ್ ಬರ್ತಾರೆ. ನೀವು ಇನ್ನೂ 2 ವರ್ಷ ಇಲ್ಲೇ ಇದ್ದಿದ್ರೆ ನಾವು ಗೌರ್ಮೆಂಟ್ ಕಡೆಯಿಂದ ಕೊಡುವಂತ ಸವಲತ್ತು ನೀವು ವಾಪಸ್ ಕೊಡೋದು ಬೇಡ. 10,000 ಬರ್ತದೆ, ಇನ್ನು 3 ದಿನದಲ್ಲಿ ನಿಮ್ಮ ಅಕೌಂಟಿಗೆ ಬರ್ತದೆ. ಆಯ್ತಾ? ಇಲ್ಲ ನೀವು ಇನ್ನು 3 ವರ್ಷದಲ್ಲಿ ಕ್ಲೋಸ್ ಮಾಡ್ತೀನಿ, ಬೇರೆ ವ್ಯವಹಾರ ಮಾಡ್ತೀನಿ, ಅಂಗಡಿ ಮಾಡ್ಕೊಂತೀನಿ ಅಥವಾ ಲೈಸೆನ್ಸ್ ಇದ್ದ ಅಂಗಡಿಗೆ ಹೋಗ್ತೀನಿ ಆತರ ಹೇಳಿದ್ರೆ ಆ 10,000 ರೂಪಾಯಿ ನೀವು ವಾಪಸ್ ಕಟ್ಬೇಕಾಗ್ತದೆ. ಪಂಚಾಯತ್ ಅಥವಾ ಪಟ್ಟಣ ಪಂಚಾಯತ್ ಇಲ್ಲೇ ವ್ಯಾಪಾರ ಮಾಡೋದು, ಬೀದಿ ವ್ಯಾಪಾರ ಬರ್ತದೆ. ಆಯ್ತಾ? ಆದ್ರೆ ಇದ್ರ ಕನ್ಸಲ್ಟೆನ್ಸಿ ಇದ್ರ ನಮ್ ರಿಸಿಟ್ ತಗೊಂಡ್ ಬಂದಿದ್ರಾ? ರಿಸಿಟ್ ಬುಕ್ ಇದ್ರ ಕಾರಲ್ಲಿ ನೀವು ನಾಳೆ ಕೊಡ್ತಾರೆ. ಈಗ ಅವ್ರು ಬರ್ತಾರೆ, ಇವತ್ತು ಕಷ್ಟ, ನಾಳೆ ಬರ್ತಾರೆ. ನೀವೇನ್ ಮಾಡ್ಬೇಕಂದ್ರೆ ಈಗ 499 ರೂಪಾಯಿ ಫೀಸ್ ಕಟ್ಬೇಕು. ಈಗ 499 ಕೊಡಿ, 499 ರೂಪಾಯಿ ಕಟ್ಬೇಕೀಗ. ನಾಳೆ ಅವ್ರು ತಂದು ಕೊಡ್ತಾರೆ, ಪಂಚಾಯತಿಂದ ಬರ್ತದೆ. ₹1 ನಾನು ನಿಮ್ಗೆ ಆ ಹುಡುಗ ತಂದು ಕೊಡ್ತಾರೆ. ₹1 ನನಗೆ. ಇದು ನನಗೆ ಮತ್ತೆ ಇವರಿಗೆ ಖರ್ಚಿಗೆ ಕೊಡುವಂತದ್ದಲ್ಲ, ನೀವು ನಿಮ್ಮ ಭವಿಷ್ಯಕ್ಕೆ ಕೊಡುವಂತದ್ದು. ನೀವು ಯಾವ ನಿಮಗೆ ಭರವಸೆ ಇದೆಯಲ್ಲ ನಮ್ಮ ಮೇಲೆ, ಆದ್ರೆ ₹500 ರೂಪಾಯಿ ಹಾಕಿ ನಾವು ದೇವ್ರ ಜಾಗದಾಗ ಮಾಡಿದಾಗ ದೇವ್ರಿಗೆ ಅದು ದೇವ್ರ ಇದು ನೆಂಬಿ ನಾವು ಕೊಡೋದು ಅದು ಆಯ್ತು. ಇನ್ನೊಬ್ರು ಆದ್ರೆ ಹೇಳ್ತಿದ್ರು ಯಾಕೆ ಕೊಡೋದು ಯಾಕೆ ಬಿಡೋದು ಅಂತ ಹೇಳ್ತಿದ್ರು. ನಾವು ದೇವ್ರ ಜಾಗದಾಗ ಮಾಡ್ತೀವಿ. ಒಂದ್ ವೇಳೆ ಈಗ ನಾವು ತಗೊಂಡು ವಾಪಸ್ ಹೋಗಿಬಿಟ್ರೆ ₹500 ರೂಪಾಯಿ ತಗೊಂಡು ಹೋಗ್ಬಿಟ್ರೆ ಏನ್ ಮಾಡ್ತೀರಿ? ₹500 ರೂಪಾಯಿ ಸಂಪಾದನೆ ಮಾಡಿದ್ರಿ ಬೆಳಗಿಂದ? ಯಾರಿಗೆ ₹500 ರೂಪಾಯಿ ಸಂಪಾದನೆ ಮಾಡಿದೀರಾ? ₹200 ರೂಪಾಯಿ ವ್ಯಾಪಾರ ಆಗಿದೆ. ಆ ₹500 ರೂಪಾಯಿ ನಂಗೆ ಕೊಟ್ಬಿಟ್ರಿ ನೀವು. ಆ ₹500 ರೂಪಾಯಿ ನಂಗೆ ಕೊಟ್ರಿ. ಯಾವ ಭರವಸೆ ಮೇಲೆ ಕೊಟ್ರಿ? ವ್ಯಾಪಾರ ಒಂದು ಮಾಡ್ತಾರಂತೇಳಿ ಒಂದು ವಿಶ್ವಾಸದಲ್ಲಿ ಒಂದು ದೇವ್ರದ್ದು ಭಕ್ತಿ ಆಗ್ಲಿ ಅಂತ ಕೊಟ್ಟದ್ರು. ಏನ್ ನಿಮ್ಮ ಕಷ್ಟಕ್ಕೆ ದೇವರು ಖಂಡಿತ ಸ್ಪಂದನೆ ನೀಡ್ತಾರೆ. ನಿಮ್ಮ ಶ್ರಮಕ್ಕೆ, ಈ ಬಿಸಿಲಲ್ಲಿ ನಿಂತು ವ್ಯಾಪಾರ ಮಾಡುವಂತ ಕಷ್ಟಕ್ಕೆ ದೇವರು ಖಂಡಿತ ಕೊಡ್ತಾರೆ, ಒಪ್ಕೊಳ್ತೇನೆ. ಆದ್ರೆ ಸಡನ್ಲಿ ಬಂದ್ ಯಾರೋ ಹೊಸಬರು, ನಾವು ಸಡನ್ಲಿ ಬಂದ್ ಈ ತರ ಸ್ಕೀಮ್ ಇದೆ ಅಂತ ಹೇಳಿದ ತಕ್ಷಣ ₹500 ರೂಪಾಯಿ ಕೊಟ್ಬಿಟ್ರ ನೀವು? ಏನು ಗೊತ್ತಾ ಸರ್, ಯಾವ ಉದ್ದೇಶದಿಂದ ನಂಬಿದ್ರಿ ನೀವು? ನಾವು ಯಾಕೆಂತ ಕೇಳು, ನಾ ಯಾವಾಗ್ಲೂ ಒಂದು ಉದ್ಯೋಗ ಆಗ್ತದೆ ನಿನಗೆ ಅಂತ ಹೇಳಿದ್ರೆ ನಾನು ದುಡ್ಡಿನ ಕೇರ್ ಮಾಡಿದ್ರೆ ಏನ್ ಗೊತ್ತಾ, ನಾ ಕಷ್ಟ ಪಡ್ತೀನಲ್ಲ ನಾನು ಕೊಟ್ಟು ಬಿಡ್ತೀನಿ. ಅಂದ್ರೆ ಮುಂದೆ ಬರ್ತದ ಇದು ಮಾಡ್ದಂತಲ್ಲ, ದೇವ್ರ ಮ್ಯಾಗ ಭಾರ ಇಡೋದು ನಾನು. ಬಂದ್ರೆ ಬಂತು, ಆದ್ರೆ ಹೋಯ್ತು. ಲಾಟ್ರಿ ತರ ಏನ್ ಹೇಳ್ತ್ರಿ, ನಾನು ಮನುಷ್ಯರ್ ನೆಂಬೋದು. ಏನ್ ಹೇಳ್ತ್ರಿ, ಈಗ ನೋಡಿ ಬಂದಿರಲ್ಲ, ಮನುಷ್ಯರ್ ನೆಂಬಲಾರ್ದು ಮತ್ತೆ ಯಾರು ನೆಂಬದ್ ಹೇಳಿ? ಒಂದು ಮನುಷ್ಯ ಜೊತೆಗೆ ಒಳ್ಳೇದಾಗ್ತದ ಅಂತ ಹೇಳಿದಾಗ ಆಯ್ತು ಅಂತ ಹೇಳ್ತಾರೆ. ಮತ್ತೆ ಕೆಲ ಮಂದಿ ಏನ್ ಮಾಡ್ತಾರ ಗೊತ್ತಾ, ನಾನು ₹500 ರೂಪಾಯಿ ಅವರಿಗೆ ಕೊಡೋದು, ಸುಮ್ನೆ ಹೇಳ್ತಾರೆ ಲಾಟ್ ಬಿಟ್ಟು ಹಾಗೆ ಅಂತ. ನಮ್ದು ಹಾಗೆ ಅಲ್ಲ. ನಾ ಬಂದು 26-27 ವರ್ಷ ಆಯ್ತು ಹುಡುಗಿ ಬಂದು ವ್ಯಾಪಾರ ಮಾಡ್ಲಾಕೈತಿ. ನಾ ಈಟರ್ ತಗ ಬಂದದ್ದು, ಬಸ್ಸಿಗೆ ದುಡ್ಡು ಕೊಡ್ಲಿಲ್ಲ ನಾನು, ಹಾಗೆ ಬಂದದ್ದು. ಕೃಷ್ಣಪ್ಪನಿಲ್ಲಂತ ದೇವ್ರ ಪನಿಲ್ಲಂತ ನನ್ಗೆ ಬಿಸಿನೆಸ್ಗೆ ಹಚ್ಚಿದ. ನಾನು 26 ವರ್ಷ ಆಯ್ತು ನಾ ವ್ಯಾಪಾರ ಮಾಡ್ಲಾಕೈತಿ. ಏನು ಆದ್ರೆ ದೇವ್ರು ನನಗೆ ಒಳ್ಳೇದ ಮಾಡ್ಯಾನೆ. ಇನ್ನೊಬ್ರಿಗೆ ಯಾರಿಗೆ ನಾನು ಇದು ಮಾಡಿಲ್ಲ, ನೋವು ಕೊಟ್ಟಿಲ್ಲ, ಮೋಸ ಕೊಟ್ಟಿಲ್ಲ. ಯಾರಿಗೆ ನಮ್ಮ ಹತ್ರ ಮಾಲ್ ಹಾಕಿದ್ರು ಅವ ಸಾಯ್ಬಾರ್ದನು ಆ ಮಾಡುದು. ಕೆಲ ಮಂದಿ ಹೇಳ್ತಾ ಇದ್ದೀರಿ ನನ್ನ ಆತ್ಮದಲ್ಲಿ ಶಾಂತಿ. ಸರಿ, ನೀವೇನ್ ಹೇಳ್ತಾ ಇದ್ದೀರಿ ಅಂದ್ರೆ ನಮ್ಮ ಮನ್ಸಲ್ಲಿ ಇನ್ನೊಬ್ರಿಗೆ ಮೋಸ ಮಾಡಬಾರ್ದು ಅನ್ನುವಂತ ಮನ್ಸಲ್ಲಿ ನಮಗೆ ದೇವ್ರು ಮೋಸ ಮಾಡಿ ಬಿಡುದಿಲ್ಲ. ಈಗ ನಾನು ದುಡ್ಡು ಕೊಡ್ಬೇಕಾದ್ರ ಮನಸ್ಸಿಗೆ ಕ್ಲೀನ್ ಆಗಿ ಕೊಡ್ಬೇಕು, ಹಿಂದೊಂದು ಮುಂದೊಂದು ಇಟ್ಟು ಕೊಡ್ಬಾರ್ದು ದುಡ್ಡು. ಏನ್ ಹೇಳ್ತೀರಿ ಇದಕ್ಕೆ? ಖಂಡಿತ ನೀವು ಸರಿಯಾದ ಮಾಹಿತಿ ಹೇಳಿದ್ರಿ. ನಾವು ಇನ್ನೊಬ್ರನ್ನ ಭರವಸೆ ಇಡ್ಬೋದು ಅಂತ ಆದ್ರೆ ನಮ್ಮ ಮೇಲೆ ಇನ್ನೊಬ್ರು ಭರವಸೆ ಇಡ್ತಾರೆ, ಆ ಉದ್ದೇಶದಿಂದ ಹೇಳಿದ್ರಿ. ನೀವು ನನಗೆ ಕೊಡ್ತಾ ಇಲ್ಲ ಅಲ್ಲ, ಈಗ 499 ಇದ್ ಮಾಡುವ, ನಾಳೆ ಅವ್ರ ಹತ್ರ ತಗೊಂತಾರೆ. ಇದೇ ನನಗೆ ಕೊಡುವಂತದ್ದಲ್ಲ ಇದು, ನನಗೆ ಕೊಟ್ಟಿದ್ದಲ್ಲ ಇದು. ನೋಡಿ ಆ ಕಾರಲ್ಲಿ ಕ್ಯಾಮರಾ ಇದೆ, ಆಯ್ತಾ? ನಾವು ನ್ಯೂಸ್ ನೆಕ್ಸ್ಟ್ ಚಾನಲ್ ಇಂದ ನಿಮ್ಮ ಕಾಸನ್ನು ನಿಮ್ಗೆ ಕಾಸು ಕೊಟ್ಟಿದ್ದೇನೆ. ನಾವು ನ್ಯೂಸ್ ನೆಕ್ಸ್ಟ್ ಚಾನಲ್ ಇಂದ ಬಂದಿದ್ದು. ಇದೊಂದು ತಮಾಷೆಯ ಕಾರ್ಯಕ್ರಮ. ಕಿರಿಕು ಗುರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ, ಆಯ್ತಾ? ಬೇಜಾರು ಮಾಡ್ಬೇಡಿ. ಈಗ ನಮ್ಗೆ ಸಡನ್ಲಿ ನೀವು ₹500 ರೂಪಾಯಿ ಎತ್ತಿ ಕೊಟ್ಬಿಡ್ರಿ. ಅಪರಿಚಿತರು ಬಂದ ತಕ್ಷಣ ಯಾವುದೇ ಕಾರಣಕ್ಕೂ ಹಿಂದೆ ಮುಂದೆ ಯೋಚನೆ ಮಾಡದೆ ಕಾಸನ್ನು ಕೊಡೋಕೆ ಹೋಗ್ಬೇಡಿ. ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಅಪ್ಡೇಟ್ಸ್ಗಳನ್ನ ಅಥವಾ ನಿಮ್ಮ ಆಧಾರ್ ಕಾರ್ಡು, ID ಏನನ್ನು ಕೊಡೋಕೆ ಹೋಗ್ಬೇಡಿ, ತೋರ್ಸೋಕೆ ಹೋಗ್ಬೇಡಿ ಅಪರಿಚಿತರಿಗೆ. ಯಾಕಂದ್ರೆ ಮೋಸ ಹೋಗುವವರು ಇರುವ ತನಕ ಮೋಸಗೊಳಿಸುವವರು ನಮ್ಮ ಜೊತೆ ಇದ್ದೇ ಇರ್ತಾರೆ. ಯಾವುದೇ ಕಾರಣಕ್ಕೂ
ಈ ಗೌರ್ಮೆಂಟಿಂದ ಬೀದಿ ಬದಿ ವ್ಯಾಪಾರಸ್ಥರಿಗೆ ಅಥವಾ ರಸ್ತೆ ಬದಿ ವ್ಯಾಪಾರಸ್ಥರಿಗೆ, ಸಂಚಾರಿ ವ್ಯಾಪಾರಸ್ಥರಿಗೆ ಅನ್ನುವಂಥ ಕಲ್ಯಾಣ ಭಾಗ್ಯ ಯಾವುದೇ ರೀತಿಯಲ್ಲಿ ಇವಾಗಿನ ಕಾಲದಲ್ಲಿ ಯಾವುದು ಬಿಟ್ಟಿಲ್ಲ. ಮುಂದೆ ಒಂದು ವೇಳೆ ಆ ಥರ ಆಫರ್ ಬಿಟ್ಟರೂ ಕೂಡ ಈ ಥರ ಅಪರಿಚಿತ ವ್ಯಕ್ತಿಗಳು ಬಂದು ಹೇಳಿದ್ರೆ ನಂಬೋಕೆ ಹೋಗಬೇಡಿ. ಆ ಥರದ್ದೇ ಏನೇ ಸ್ಕೀಮ್ ಇದ್ರೂ ಕೂಡ ನಿಮ್ಮ ಹತ್ತಿರದ ಪಟ್ಟಣ ಪಂಚಾಯತು, ಗ್ರಾಮ ಪಂಚಾಯಿತಿಯು ಅಥವಾ ತಾಲೂಕ್ ಪಂಚಾಯತನ್ನು ಸಂಪರ್ಕ ಮಾಡಿ ಈ ಥರ ವ್ಯವಸ್ಥೆಗಳಿದೆಯಾ, ಈ ಥರ ಫಾರಮನ್ನು ಫಿಲಪ್ ಮಾಡಿದರೆ ನಮಗೆ ಸೌಲಭ್ಯ ಇದೆಯಾ ಅಂತ ಕೇಳ್ಕೊಳ್ಳಿ, ಆಯಿತಾ. ಇದು ನಮ್ಮ ನ್ಯೂಸ್ ನೆಕ್ಸ್ಟ್ ಚಾನಲ್ ಕಡೆಯಿಂದ ಅವೇರ್ನೆಸ್ ಮೂಡಿಸುವಂಥ ಒಂದು ತಮಾಷೆಯ ಕಾರ್ಯಕ್ರಮ. ಇದು ಕಿರಿಕು ಗುರು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಯ್ತು ಸರ್, ಥ್ಯಾಂಕ್ಸ್. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಸಪೋರ್ಟ್ ಮಾಡಿದ್ದಕ್ಕೆ ಡೇವಿಡ್ಸ್ ಕಡೆಯಿಂದ ಒಂದು ಕಿರು ಕಾಣಿಕೆ. ಇನ್ನು ಭವಿಷ್ಯದಲ್ಲಿ ಜಾಸ್ತಿ ವ್ಯಾಪಾರ ಮಾಡಿ ಒಳ್ಳೆ ರೀತಿಯಲ್ಲಿ ಖುಷಿಯಾಗಿ ಸಂತೋಷದ ಜೀವನ ನಿಮ್ಮ ಪಾಲಿಗಾಗಲಿ, ಆಯಿತಾ. ಶ್ರೀ ನಮ್ಮ ಗುರು ನರಸಿಂಹದೇವರು, ಆಂಜನೇಯ ದೇವರು ನಿಮ್ಗೆ ಹರಿಸಲಿ. ಇನ್ನೂ ನೂರಾರು ವರ್ಷ ವ್ಯಾಪಾರ ಮಾಡುವಂಥ ಶಕ್ತಿ ನಿಮಗೆ ಕೊಡಲಿ. ಇದು ನಮ್ಮ ನ್ಯೂಸ್ ನೆಕ್ಸ್ಟ್ ಚಾನಲ್ನ ಅವೇರ್ನೆಸ್ ಮೂಡಿಸುವಂಥ ಒಂದು ಅದ್ವಿತೀಯ ಕಾರ್ಯಕ್ರಮ. ಕಿರಿಕು ಗುರು, ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ. ಇವರಿಗೆ ಆದ ಮೋಸದ ರೀತಿಯಲ್ಲಿ ನೀವು ಯಾವತ್ತೂ ಮೋಸ ಹೋಗಬೇಡಿ. ನಿಮ್ಮ ಮಧ್ಯದಲ್ಲೂ ಕೂಡ ಈ ರೀತಿಯ ಮೋಸಗೊಳಿಸುವಂಥ ಜನ ಇರ್ಬೋದು. ಯಾವುದೇ ರೀತಿಯ ಸೌಲಭ್ಯಗಳು ಗೌರ್ಮೆಂಟಿಂದ ಈ ಥರದ ಬೀದಿ ಬದಿ ವ್ಯಾಪಾರಸ್ಥರಿಗೆ ಸೌಲಭ್ಯ ಇಲ್ಲ, ಆ ಥರದ್ದಾದರೆ ವ್ಯವಸ್ಥೆ ಇದೆ ಅಂತ ಹೇಳ್ಕೊಂಡು ಯಾರಾದರೂ ಬಂದರೆ ನಿಮ್ಮ ಹತ್ತಿರದ ಸರ್ಕಾರಿ ಕಚೇರಿಯನ್ನು ಸಂಪರ್ಕ ಮಾಡಿ. ಇವರಿಗೆ ಡಿವೈಡ್ಸ್ ಕಡೆಯಿಂದ ಈ ಒಂದು ಗಿಫ್ಟನ್ನು ಕೊಟ್ಟಿದ್ದೇವೆ. www.divers.com ಇದು ನಮ್ಮ ಉತ್ಕೃಷ್ಟ ಗುಣಮಟ್ಟದ ಒಂದು ಹೆಮ್ಮೆಯ ಸಂಸ್ಥೆ. ನಿಮ್ಮ ಮನೆಯಲ್ಲಿ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಒಂದೇ ಸೂರಿನಡಿ ಮಾಡಿಕೊಡುವಂಥ ವ್ಯವಸ್ಥೆ ನಮ್ಮ ಡಿವೈಡ್ಸ್ ಸಂಸ್ಥೆ. ನಿಮ್ಮೆಲ್ಲರ ಪ್ರೀತಿಯ ಸಹಕಾರ ನಮ್ಮ ಡಿವೈಡ್ಸ್ ಸಂಸ್ಥೆ ಮೇಲೆ ಕೂಡ ಇರಲಿ, ಹಾಗೆ ಕಿರಿಕು ಗುರು ತಂಡದ ಮೇಲೆ ನಿಮ್ಮ ಸಪೋರ್ಟ್ ಇರಲಿ. ಥ್ಯಾಂಕ್ ಯು. ಸತ್ಯ ಮಿಥ್ಯ ದೇವ್ರಿಗೆ ಗೊತ್ತು, ನಮ್ದೇನಿದ್ರು ನ್ಯಾಯ ಸುತ್ತು, ಹತ್ತು ಹತ್ತು ಗೋಳಾಡಿದ್ರು ಗುಟ್ಟು ಬೀಳೋಲ್ಲ. ನಮ್ಗೆ ಕಷ್ಟ ಇಲ್ಲ ನಷ್ಟ, ಕಾಲು ಎಳೆಯೋದ್ ನಮ್ಗೆ ಇಷ್ಟ, ತಿದ್ದಿ ದಿದ್ದಿ ಬುದ್ಧಿ ಹೇಳೋದ್ ನಮ್ಗೆ ಗೊತ್ತಣ್ಣ, ತಿದ್ದಿ ದಿದ್ದಿ ಬುದ್ಧಿ ಹೇಳೋದ್ ನಮ್ಗೆ ಗೊತ್ತಣ್ಣ. ನಾವು ಸ್ವಲ್ಪ ಕಿರಿಕು ಗುರು, ನಾವು ಸ್ವಲ್ಪ ಕಿರಿಕು ಗುರು, ನಾವು ಸ್ವಲ್ಪ ಕಿರಿಕು ಗುರು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಕಿರಿಕು ಗುರು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ.